ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಳೆಯ ದೇವರ ಫೋಟೋಗಳನ್ನು ಏನು ಮಾಡಬೇಕು? ಹಳೆಯ ಫೋಟೋಗಳನ್ನು ತೆಗೆದುಕೊಂಡು ಹೋಗಿ ಅಶ್ವತ್ಥ ಮರದ ಕೆಳಗಡೆ ಇಟ್ಟರೆ ದರಿದ್ರ ಕಾಡುತ್ತದ? ಇವೆಲ್ಲ ವಿಷಯಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ತಾತ ಮುತ್ತಾತರ ಕಾಲದಿಂದಲೂ ಪೂಜೆಗೆ ಬಳಸುತ್ತಿದ್ದ ದೇವರ ಫೋಟೋಗಳು ಹಳೆಯದಾಗಿ ಕಾಣುತ್ತಿದ್ದರೆ ಅದನ್ನು ಬದಲಾಯಿಸುವ ಯೋಚನೆ ಬಂದರೂ ಹಳೆಯ ಫೋಟೋವನ್ನು ಏನು ಮಾಡುವುದು ಎಂದು ಪ್ರಶ್ನೆ ಹಲವರಲ್ಲಿ ಉಳಿದಿರುತ್ತೆ. ಕೆಳಗೆ ಬಿದ್ದ ಕನ್ನಡಿ, ಒಡೆದ ದೇವರ ಫೋಟೋ ಫ್ರೇಮ್ ಅಥವಾ ಗೆದ್ದಲು ಹಿಡಿದ ಫೋಟೋ ಮತ್ತು ನೀರಿಗೆ ಬಿದ್ದು ಹಾಳಾದ ಫೋಟೋಗಳನ್ನು ಎಲ್ಲಿ ಇಡುವುದು ಎನ್ನುವ ಗೊಂದಲ ಹಲವಾರು ಜನಗಳಿಗೆ ಇದ್ದೇ ಇರುತ್ತದೆ. ಕೆಲವರು ದೇವರ ಫೋಟೋವನ್ನು ಸಿಕ್ಕಲ್ಲಿ ಬಿಸಾಡಿದರೆ ಪಾಪ ಸುತ್ತಿಕೊಳ್ಳುತ್ತದೆ ಎಂದು ಹೆದರಿಸುವವರಿರುವಾಗ ಏನು ಮಾಡುವುದಪ್ಪ ಎನ್ನುವ ದೊಡ್ಡ ಸಂದೇಹ ಇರುತ್ತದೆ. ಇನ್ನು ಕೆಲವರು ದೇವರ ಫೋಟೋಗಳನ್ನು ದೇವಸ್ಥಾನದಲ್ಲಿರುವ ಅಶ್ವತ್ಥ ವೃಕ್ಷದ ಕೆಳಗೆ ಇಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದರೂ ಸಹ ಯಾವುದೇ ಮರವಿರಲಿ ಅದರ ಕೆಳಗೆ ಭಿನ್ನವಾದ ದೇವರ ಫೋಟೋ ಇಟ್ಟು ಬಿಡುತ್ತಾರೆ. ಆದರೆ ಹೀಗೆ ಮಾಡುವುದು ಒಳ್ಳೆಯದಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ದೇವರ ಫೋಟೋವನ್ನು ಈ ರೀತಿ ಬಿಸಾಡದೆ 2 ನಿಯಮಗಳನ್ನು ಪಾಲಿಸಿ ಹೇಗೆ ದೇವರ ಫೋಟೋವನ್ನು ಡಿಸ್ಪೋಸ್ ಮಾಡುವುದು ಅಂತ ತಿಳ್ಕೊಳ್ಳೋಣ. ನೀವು ಮನೆಯಲ್ಲಿ ವರ್ಷಗಳ ಕಾಲ ಪೂಜಿಸಿದಂತಹ ದೇವರ ಫೋಟೋವನ್ನು ಸೂಕ್ತವಾದ ರೀತಿಯಲ್ಲಿ ಗೌರವದಿಂದ ಹರಿಯುವ ನೀರಿನಲ್ಲಿ ಬಿಡಬೇಕು. ಕಸ ಕಡ್ಡಿ ತುಂಬಿಕೊಂಡಿರುವ ನೀರು ಅಥವಾ ಪ್ರವಾಹದ ನೀರಿನಲ್ಲಿ ಬಿಡದೆ ಶುದ್ಧವಾಗಿ ಹರಿಯುವ ನದಿಯ ನೀರು ಅಥವಾ ಜಲಪಾತದ ನೀರಿನಲ್ಲಿ ಬಿಡಬಹುದು. ನೀರಿನಲ್ಲಿ ಬಿಡುವ ಮುನ್ನ ಫೋಟೋ ಫ್ರೇಮ್, ಗಾಜಿನ ಕನ್ನಡಿ ಇದ್ದಲ್ಲಿ ಅದನ್ನು ತೆಗೆದು ನೀರಿನಲ್ಲಿ ಬಿಡಬೇಕು. ಗಾಜಿನ ಸಮೇತ ಫೋಟೋವನ್ನು ನೀರಿಗೆ ಬಿಟ್ಟರೆ ಅದು ಇತರರಿಗೆ ಗಾಯವಾಗಬಹುದು. ನೀರು ಅಥವಾ ನದಿಯ ನೀರಿನಲ್ಲಿ ಬಿಡಲಾಗುತ್ತಿದ್ದಲ್ಲಿ ಮನೆಯಲ್ಲಿ ಸಹ ನೀವು ಈ ಫೋಟೋವನ್ನು ಡಿಸ್ಪೋಸ್ ಮಾಡ್ಬೋದು. ಹೇಗೆ ಅಂದರೆ, ನೀವು ಹಳೆಯದಾದ ಒಂದು ಫೋಟೋ ತೆಗೆದುಕೊಂಡು ಆ ಫೋಟೋದಲ್ಲಿರುವ ಮರದ ಫ್ರೇಮ್, ಗಾಜು ಮತ್ತು ಮೊಳೆಗಳನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಕಾಟನ್ ಬಾಕ್ಸಿನಲ್ಲಿ ಹಾಕಿ ಬಿಸಾಡ್ಬೋದು. ಮತ್ತು ಈ ಫೋಟೋ ಫ್ರೇಮ್ನಲ್ಲಿ ಇರುವ ಹಳೆಯ ದೇವರ ಚಿತ್ರಪಟವನ್ನು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡದ ಕೆಳಗೆ ಮಣ್ಣನ್ನು ತೆಗೆದು ಆ ಫೋಟೋವನ್ನು ಮಣ್ಣಿನ ಕೆಳಗೆ ಹಾಕಿ ಮುಚ್ಚಬಹುದು. ದೇವರ ಫೋಟೋವನ್ನು ಬಿಸಾಡದೆ ನೀವು ಈ ರೀತಿ ಸಹ ಪಾಲಿಸಬಹುದು. ಸ್ನೇಹಿತರೆ, ದೇವರ ಫೋಟೋ ಇತರರಿಗೆ ನೀಡುವ ಮುನ್ನ ಸ್ವಲ್ಪ ಎಚ್ಚರವಹಿಸಿ. ತೀರ್ಥಯಾತ್ರೆ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಫೋಟೋವನ್ನು ಕೊಂಡರೆ ಅದನ್ನು ಇತರರಿಗೆ ಕೊಡಬೇಕೆಂಬ ಮನಸ್ಸಿದ್ದಲ್ಲಿ ಅವರಿಗೆ ಅದು ನಿಜವಾಗಿಯೂ ಬೇಕೇ ಎನ್ನುವುದನ್ನು ತಿಳಿದುಕೊಂಡು ನೀಡಬೇಕು. ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಮಾತ್ರ ನೀಡುವುದು ಒಳ್ಳೆಯದು. ಮುಖ್ಯವಾಗಿ ಅವರಿಗೆ ಫೋಟೋ ತೆಗೆದುಕೊಳ್ಳಲು ಇಷ್ಟವಿದ್ದಲ್ಲಿ ಮಾತ್ರ ನೀಡಿ. ದೇವರ ಫೋಟೋವನ್ನು ಇತರರಿಗೆ ನೀಡಿದರೆ ತೆಗೆದುಕೊಂಡುವವರು ಅದಕ್ಕೆ ಸೂಕ್ತ ಪೂಜೆಯನ್ನು ಸಲ್ಲಿಸುವುದು ಮುಖ್ಯ. ನಿಮ್ಮ ಮನೆಯಲ್ಲಿ ಒಂದೇ ರೀತಿಯ ದೇವರ ಫೋಟೋ ಅಥವಾ ಹಳೆಯ ಫೋಟೋ ನಿಮಗೆ ಬೇಡವೆಂದಾದಲ್ಲಿ ದೇವಸ್ಥಾನದಲ್ಲಿ ಇಟ್ಟುಕೊಳ್ಳುವುದಾದರೆ ನೀಡಬಹುದು. ಇದನ್ನು ಹೊರತುಪಡಿಸಿ ಮನಸ್ಸು ಬಂದ ಕಡೆ ಬಿಸಾಕಿದರೆ ದೇವರಿಗೆ ಅಗೌರವ ನೀಡಿದಂತಾಗುವುದು. ಪೂಜೆಗೆ ಬಳಸಿದ ಹೂವುಗಳನ್ನು ಎಲ್ಲೆಂದಲ್ಲಿ ಬಿಸಾಡಬಾರದು. ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರ ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಪೂಜೆಗೆ ಬಳಸಿದ ಹೂವುಗಳನ್ನು ಅಶ್ವತ್ಥ ಮರದ ಬುಡದಲ್ಲಿ ಹಾಕಬಹುದು. ದೇವರಿಗೆ ನೈವೇದ್ಯ ಇಟ್ಟಿರುವ ಪ್ರಸಾದ ಅಥವಾ ಸಿಹಿ ತಿಂಡಿಗಳನ್ನು ಅಶ್ವತ್ಥ ಮರದ ಬುಡದಲ್ಲಿ ಸಹ ಹಾಕಬಹುದು. ಇಲ್ಲವಾದರೆ ಮನೆಯ ಹೂತೋಟದ ಮೂಲೆಯಲ್ಲಿ ಮಣ್ಣನ್ನು ತೆಗೆದು ಕೂಡ ಹಾಕಬಹುದು. ಹೀಗೆ ಮಾಡಿದ್ದಲ್ಲಿ ಅದು ಕೊಳೆತು ಗೊಬ್ಬರವಾಗಿ ಮಣ್ಣಿನ ಭಾಗವಾಗಿ ಹೋಗುವುದು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆಯ ಧಾರ್ಮಿಕ ಪುಸ್ತಕಗಳು, ಮದುವೆಯ ಆಮಂತ್ರಣ ಪತ್ರಿಕೆ, ದೇವರ ಫೋಟೋವಿರುವ ಕ್ಯಾಲೆಂಡರ್, ಹಳೆಯ ಧಾರ್ಮಿಕ ಪುಸ್ತಕಗಳ ರದ್ದಿಗೆ ಕೊಡಬಹುದು. ಇದರಿಂದ ಅದು ಮರುಬಳಕೆಯಾಗಬಹುದು. ಸ್ನೇಹಿತರೆ, ಕೇಳಿದ್ರಲ್ಲ, ಇವಿಷ್ಟು ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.